ನೀವು ಕಷ್ಟಪಟ್ಟು ದುಡ್ದಿರೋ ಹಣವನ್ನ ಮನೇಲಿ ಇಟ್ಕೊಂಡ್ರೆ ಕಳ್ಳರ ಕಾಟ, ಎಲ್ಲಾದ್ರೂ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತಂದ್ರೆ ಮೋಸಗಾರರ ಕಾಟ. ಇದ್ಯಾವ್ದು ಬೇಡ, ಬ್ಯಾಂಕ್ ಒಳಗಡೆ ಹೋಗಿ FD ಮಾಡ್ತೇನೆ, ನಾಳೆ ನಂಗೆ ಬೇಕಾದಾಗ ನಂಗೆ ಸೇಫ್ ಆಗಿ ಹಣ ಸಿಗ್ತದ ಅಂತ ನೀವೇನಾದ್ರೂ ಬ್ಯಾಂಕ್ ಒಳಗಡೆ FD ಇಟ್ಟಿದ್ರ, ಈಗ ಬಂದಿರುವಂತ ಕೆಲವೊಂದು ನ್ಯೂಸ್ಗಳನ್ನ ನೋಡಿದಾಗ ಬ್ಯಾಂಕ್ ಒಳಗಿರುವಂತ ನಿಮ್ FD ಸೇಫ್ ಅಲ್ಲ ಅಂತೇಳಿ ಅನ್ಸಾಕತ್ತದ. ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ, 5-6 ವರ್ಷದ ಟೆನ್ಯೂರ್ಗಳು ನೀವು ಬ್ಯಾಂಕ್ ಒಳಗಡೆ ಹೋಗಿ FD ಇಟ್ಟಿರ್ತೀರಿ. ಆ ಟೆನ್ಯೂರ್ ಮುಗಿದ್ಮೇಲೆ ಬ್ಯಾಂಕಿಗೆ ಹೋಗಿ ನಾನು FD ಒಳಗಿರೋ ಹಣವನ್ನ ನಂಗೆ ವಾಪಸ್ ಕೊಡ ಅಂತ ಕೇಳಿದಾಗ ಬ್ಯಾಂಕಿನ ಎಂಪ್ಲಾಯಿ ನೀವು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಇಂದ ನಿಮ್ ಹೆಸರಿಂದ ನಮ್ ಬ್ಯಾಂಕ್ ಒಳಗಡೆ ಯಾವುದೇ FD ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಯಾವ ತರ ಫೀಲಿಂಗ್ ಆಗ್ತದ? ಎಸ್, ಸೇಮ್ ಫೀಲಿಂಗ್ ರಾಜಸ್ಥಾನದ ಕೋಟಾದೊಳಗಡೆ ICICI ಬ್ಯಾಂಕ್ ನಾಗ 41 ಕಸ್ಟಮರ್ಗೆ ಸೇಮ್ ಫೀಲಿಂಗ್ ಆಗಾಕತ್ತದ. ಏನಾಗಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಬ್ಯಾಂಕ್ ಒಳಗಿರುವಂತ ಒಬ್ಬ ಎಂಪ್ಲಾಯಿ ಕಸ್ಟಮರ್ ಗೊತ್ತಿಲ್ದನ ಅವ್ರ ಅಕೌಂಟ್ ಇಂದ ಹಣವನ್ನ ಲೂಟಿ ಮಾಡಿದಾರು. ಎಸ್, ಇವತ್ತಿನ ಈ ವಿಡಿಯೋದ ಹೀರೋಯಿನ್ ಸಾಕ್ಷಿ ಗುಪ್ತಾ. ಸಾಕ್ಷಿ ಗುಪ್ತಾ 2020 ರಿಂದ 2023 ಅವಧಿಯಲ್ಲಿ ಶ್ರೀರಾಮ್ ಬ್ರಾಂಚ್ ಕೋಟಾ ರಾಜಸ್ಥಾನಿನ ICICI ಬ್ಯಾಂಕ್ ಒಳಗಡೆ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾಳ. ಈ ಅವಧಿಯಲ್ಲಿ ಕಸ್ಟಮರ್ ಗುರುತಿಲ್ದನ ಕಸ್ಟಮರ್ FD ಅಮೌಂಟ್ ಇಂದ ಸುಮಾರು 4.58 ಕೋಟಿ ಹಣವನ್ನ ಲೂಟಿ ಮಾಡಿದಾಳು. ಯಾರೋ ಹೊರಗಡೆಯಿಂದ ನನ್ನ ಬ್ಯಾಂಕ್ ಅಕೌಂಟ್ ನ ಹ್ಯಾಕ್ ಮಾಡ್ತಾರೆ, ನನ್ನ ಮೊಬೈಲ್ ನ ಹ್ಯಾಕ್ ಮಾಡ್ತಾರೆ, ನನ್ನ OTP ತಗೋತಾರ, ನನ್ನ ಮೊಬೈಲ್ ಒಳಗ ಏನೋ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೀನಿ, ನಂದು ಮಿಸ್ಟೇಕ್ ಅದ ಅಂತ ಅನ್ಕೋಬಹುದು. ಆದ್ರ ವೆಲ್ ನೋನ್ ಬ್ಯಾಂಕ್ ICICI ಬ್ಯಾಂಕ್ ಒಳಗಡೆ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಕೆಲಸ ಮಾಡುವಂತ ಸಾಕ್ಷಿ ಗುಪ್ತಾ ICICI ಬ್ಯಾಂಕ್ ನ ಟ್ಯಾಗ್ ನ ಹಾಕೊಂಡು ICICI ಬ್ರಾಂಚ್ ನ ಟೇಬಲ್ ನ ಯೂಸ್ ಮಾಡ್ಕೊಂಡು ಕಸ್ಟಮರ್ ಹೆಲ್ಪ್ ಮಾಡ್ಬೇಕಾದಂತಹ ಎಂಪ್ಲಾಯಿ ಕಸ್ಟಮರ್ ಗೆ ಮೋಸ ಮಾಡಿ ಸುಮಾರು 4.58 ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡ್ತಾಳೆ. ಆದ್ರೆ ಈ ಇನ್ಫಾರ್ಮೇಶನ್ ನ ಬ್ಯಾಂಕಿನ ಯಾವುದೋ ಒಂದು ಆಫೀಸರ್ ಆಗಿರ್ಬೋದು, ಬ್ಯಾಂಕ್ ನ ಎಂಪ್ಲಾಯಿ ಆಗಿರ್ಬೋದು, RBI ಆಗಿರ್ಬೋದು, ಅಥವಾ ಬ್ಯಾಂಕ್ ನ ಇಂಟರ್ನಲ್ ಸಿಸ್ಟಮ್ ಏನದಲ್ಲ ಯಾರಿಗೂ ಗುರ್ತ್ ಆಗೋದಿಲ್ಲಲ್ಲ. ಇದನ್ನ ನೋಡಿದಾಗ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ನ ನಾವ್ ಯಾವ ತರ ನಂಬಬೇಕು ಅನ್ನುವಂತ ದೊಡ್ಡ ಕ್ವಶನ್ ಬರೋದಂತೂ ಸಹಜನ ಅದ. ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೋದಾಗ ಗೊತ್ತಾಗಿದ್ದೇನಂತಂದ್ರೆ ಸಾಕ್ಷಿ ಗುಪ್ತಾ 2020 ರಿಂದ 2023 ಅವಧಿಯಲ್ಲಿ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾಳ. ಇದರಿಂದ ಅವಳಿಗೆ ಇಂಟರ್ನಲ್ ಬ್ಯಾಂಕಿಂಗ್ ಸಿಸ್ಟಮ್ ಆಕ್ಸೆಸ್ ಇರ್ತದ. ಇದನ್ನ ಮಿಸ್ಯೂಸ್ ಮಾಡ್ಕೊಂಡು ಬ್ಯಾಂಕ್ ಒಳಗಡೆ FD ಮಾಡಿರುವಂತ ಅಕೌಂಟಿನ ಮೊಬೈಲ್ ನಂಬರ್ ಗಳನ್ನ ಚೇಂಜ್ ಮಾಡಿ ಈಕಿಗೆ ಯಾವ್ದು ಬೇಕಲ್ಲ ಆ ಮೊಬೈಲ್ ನಂಬರ್ ನ ಲಿಂಕ್ ಮಾಡ್ಕೋತಾಳ. ಇದರಿಂದ ಅವಳಿಗೆ ಯಾವಾಗ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅನಿಸ್ತದ ಅವಾಗ OTP ಈಸಿಲಿ ಆಕ್ಸೆಸ್ ಆಗ್ತಿರ್ತದ. ಇನ್ನೊಂದು ಶಾಕಿಂಗ್ ನ್ಯೂಸ್ ನೋಡ್ಬೇಕು ಅಂತಂದ್ರೆ ಈಕೆ ಕೇವಲ 1-2 ಅಕೌಂಟ್ ಒಳಗೆ ಮಾಡಿಲ್ಲ, ಸುಮಾರು 41 ಕಸ್ಟಮರ್ ಗಳ 110 FD ಅಮೌಂಟ್ ಅನ್ನ ವಿಡ್ರಾಲ್ ಮಾಡ್ಕೊಂಡಾಳ. ಹೆಂಗಾಗಿದೆ ಅಂತ ನೋಡಕ್ ಹೋದಾಗ ಸಾಕ್ಷಿ ಗುಪ್ತಾ ಈ ಎಲ್ಲಾ ಅಕೌಂಟ್ ಗಳಿಗೆ ತನ್ನ ಫ್ಯಾಮಿಲಿ ಮೆಂಬರ್ಸ್ ನಂಬರ್ ಅನ್ನ ಲಿಂಕ್ ಮಾಡಿದಾಳ. ಇದ್ರಿಂದ ಏನಾಗಿದೆ, OTP ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಸಿಕ್ಕದ. ಇನ್ನೊಂದ್ ಕಡೆ ಕಸ್ಟಮರ್ಸ್ ನನ್ನ ಅಕೌಂಟ್ ಒಳಗಡೆ ಯಾವ್ದೋ ಒಂದು ಟ್ರಾನ್ಸಾಕ್ಷನ್ ಆಗಾಕತ್ತದ, ನನ್ನ FD ಅಮೌಂಟ್ ವಿಡ್ರಾಲ್ ಆಗಾಕತ್ತದ, ನನ್ನ FD ಮೇಲೆ ಯಾರೋ ಲೋನ್ ತಗೊಳಕತ್ತಾರ, ನನ್ನ ಅಕೌಂಟ್ ಒಳಗಡೆ ಟ್ರಾನ್ಸಾಕ್ಷನ್ ಆಗಾಕತ್ತದ ಅನ್ನೋ ಯಾವ್ದೇ ಇನ್ಫಾರ್ಮೇಶನ್ ಕಸ್ಟಮರ್ ಗೆ ಹೋಗಿಲ್ಲ. ಈಗ ಆಕ್ಚುಯಲ್ ಕ್ವಶನ್ ಏನ್ ಬರ್ತದೆ ಅಂದ್ರೆ ಸಾಕ್ಷಿ ಗುಪ್ತಾ ಇದನ್ನ ಯಾಕೆ ಮಾಡಿದಾಳು? ಆಕಿದೇನೋ ಲಕ್ಸುರಿ ಲೈಫ್ ಲೀಡ್ ಮಾಡಕ್ ಮಾಡಿದಾಳು, ಅಥವಾ ಟ್ರಾವೆಲ್ ಮಾಡಿದಾಳು, ಏನೋ ಒಂದು ಸಾಲ ಅದ ಅದನ್ನ ತೀರ್ಸಾಕ್ ಮಾಡಿದಾಳು, ಅಥವಾ ಯಾವ್ದೋ ಒಂದು ಆಸ್ತಿಯನ್ನ ಖರೀದಿ ಮಾಡಿದಾಳು ಅಂತ ನೋಡಕ್ ಹೋದಾಗ ಸಾಕ್ಷಿ ಗುಪ್ತಾ ಇದೆಲ್ಲ ಅಕೌಂಟಿನ ಹಣವನ್ನ ತಗೊಂಡು ಶೇರ್ ಮಾರ್ಕೆಟ್ ಹೋಗಿ ಇನ್ವೆಸ್ಟ್ ಮಾಡಿದಾಳೆ. ಶೇರ್ ಮಾರ್ಕೆಟ್ ಒಂದು ಚಲೋ ರಿಟರ್ನ್ ಬರ್ತದೆ. ರಿಟರ್ನ್ ಬಂದ್ಮೇಲೆ ಕಸ್ಟಮರ್ ಅಮೌಂಟ್ ಕಸ್ಟಮರ್ ವಾಪಸ್ ಕೊಡ್ತೀನಿ, ಈ ರಿಟರ್ನ್ ನ ಮಜಾ ಮಾಡ್ತೇನೆ, ಒಂದು ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿಳು. ಆದ್ರೆ ಶೇರ್ ಮಾರ್ಕೆಟ್ ಎಲ್ಲಾ ಅಮೌಂಟ್ ಅನ್ನು ಕಳ್ಕೊಂಡಾಳೆ. ಇದರಿಂದ ಈ ಸಾಕ್ಷಿ ಗುಪ್ತಾ ತನ್ನ ಕರಿಯರ್ ಅಷ್ಟೇ ಅಲ್ಲದೆ ಈ 41 ಕಸ್ಟಮರ್ ಗಳ ಲೈಫ್ ಜೊತೆನೂ ಗ್ಯಾಮ್ಲಿಂಗ್ ಮಾಡಿದಾಳೆ. ಓಕೆ, 2020 ರಿಂದ 2023 ಈ 3 ವರ್ಷದ ಅವಧಿ ಒಳಗಡೆ ಸಾಕ್ಷಿ ಗುಪ್ತಾ FD ನ ವಿಡ್ರಾಲ್ ಮಾಡಿದಾಳೆ, FD ಮೇಲೆ ಲೋನ್ ತಗೊಂಡಾಳ, ಕಸ್ಟಮರ್ ಗೊತ್ತಿಲ್ದ ಅವ್ರ ಅಕೌಂಟ್ ಒಳಗೆ ಟ್ರಾನ್ಸಾಕ್ಷನ್ ಮಾಡಾಕತ್ತಾಳ. ಇಷ್ಟೆಲ್ಲಾ ಮಾಡಾಕತ್ತಾಳಲ್ಲ, ಈ ಸ್ಕ್ಯಾಮ್ ಹಿಂದೆಲ್ಲ ನಾಳೆ ಹೊರಗಡೆ ಬರಬೇಕು. ಈ ಸ್ಕ್ಯಾಮ್ ನ ಯಾರು ಹೊರಗಡೆ ತಂದ್ರು ಅಂತ ನೋಡಕ್ ಹೋದಾಗ ಬ್ಯಾಂಕ್ ಒಳಗಿರುವಂತ ಯಾವ್ದೋ ಒಂದು ಆಫೀಸರ್ ಆಗಿರ್ಬೋದು, RBI ಆಗಿರ್ಬೋದು, ಇಂಟರ್ನಲ್ ಆಡಿಟ್ ಆಗ್ತದೆ ಅವ್ರಾಗಿರ್ಬೋದು, ವರ್ಷದ ಆಡಿಟ್ ಆಗ್ತದೆ ಅವ್ರಾಗಿರ್ಬೋದು, ಯಾರೋ ಒಬ್ರು ಈ ಸ್ಕ್ಯಾಮ್ ನ ಹೊರಗಡೆ ತಂದಿದ್ರು ಅಂತಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಮಗ್ ನಂಬಿಕೆ ಬರ್ತಿತ್ತು. ಆದ್ರ ಈ ಕೇಸ್ ಒಳಗೆ ಏನಾಗ್ಯದ ಅಂತಂದ್ರೆ ಒಬ್ಬ ಕಸ್ಟಮರ್ ನನ್ನ FD ಅಮೌಂಟ್ ವಾಪಸ್ ಬೇಕು ಅಂತ ಬ್ರಾಂಚಿಗೆ ವಿಸಿಟ್ ಮಾಡ್ತಾರ. ಅವ್ರ ಇನ್ಫಾರ್ಮೇಶನ್ ಕೊಟ್ಟಾಗ ಬ್ಯಾಂಕಿನ ಎಂಪ್ಲಾಯ್ ಚೆಕ್ ಮಾಡಿದಾಗ ಅವ್ರ ಸಿಸ್ಟಮ್ ಒಳಗಡೆ ಈ ಕಸ್ಟಮರ್ ಇನ್ಫಾರ್ಮೇಶನ್ ಇರೋದಿಲ್ಲ. ಇದರಿಂದ ಆ ಕಸ್ಟಮರ್ ಅಷ್ಟೇ ಅಲ್ಲ, ಬ್ರಾಂಚ್ ನ ಮ್ಯಾನೇಜರ್ ಕೂಡ ಶಾಕ್ ಆಗ್ತದ. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಬ್ರಾಂಚ್ ಮ್ಯಾನೇಜರ್ ಅರ್ಥ ಆಗ್ತದೆ ಇದೊಂದು ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ಫೆಬ್ರವರಿ 18ಕ್ಕೆ ಕಂಪ್ಲೇಂಟ್ ಕೊಡ್ತಾರ. ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು ಮೇ 31ಕ್ಕೆ ಸಾಕ್ಷಿ ಗುಪ್ತಾನ ಅವರ ಸಿಸ್ಟರ್ ಮ್ಯಾರೇಜ್ ಒಳಗಡೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗ್ತದ ಸಾಕ್ಷಿ ಗುಪ್ತಾ ಸಾಕಷ್ಟು ಕಸ್ಟಮರ್ ಗಳ ಅಕೌಂಟ್ ಗಳಿಗೆ ಮೊಬೈಲ್ ನಂಬರ್ ನ ಡೀಲಿಂಗ್ ಮಾಡಿ ತನ್ನ ಫ್ಯಾಮಿಲಿ ಮೆಂಬರ್ಸ್ ಮೊಬೈಲ್ ನಂಬರ್ ನ ಲಿಂಕ್ ಮಾಡಿರ್ತಾಳೆ. ಇದರಿಂದಾಗಿ OTP ಈಸಿಲಿ ಸಿಕ್ಕಿರ್ತದ. ಹೆಂಗಾಗಿದೆ ಅಂತ ನೋಡಕ್ ಹೋದಾಗ ನಾವು ನೀವೆಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀವಿ, ಇದನ್ನ ಮಿಸ್ಯೂಸ್ ಮಾಡ್ಕೊಂಡು
ಮಾಡ್ಕೊಂಡು ಸಾಕ್ಷಿ ಗುಪ್ತಾ ಈ 41 ಕಸ್ಟಮರ್ಗಳಿಗೆ ಸುಮಾರು 4.58 ಕೋಟಿ ರೂಪಾಯಿಗಳ ದೊಡ್ಡ ಮೋಸವನ್ನ ಮಾಡಿದಾಳೆ. ಇದ್ರ ಬಗ್ಗೆ ICICI ಬ್ಯಾಂಕಿನ ಕೇಳಿದಾಗ ನಾವು ಈ ಫ್ರಾಡ್ಲೆಂಟ್ ಆಕ್ಟಿವಿಟಿ ಬಗ್ಗೆ ಜೀರೋ ಟಾಲರೆನ್ಸ್ ಅದೇವಿ, ನಮಗೆ ಇದು ಗುರ್ತಾದ ತಕ್ಷಣ ನಾವು FIR ರಿಜಿಸ್ಟರ್ ಮಾಡೇವಿ, ಇದ್ರೊಳಗೆ ಇನ್ವಾಲ್ವ್ ಆಗಿರುವಂತ ಎಂಪ್ಲಾಯೀಸ್ ನ ಸಸ್ಪೆಂಡ್ ಮಾಡೇವಿ, ಯಾರೆಲ್ಲ ಕಸ್ಟಮರ್ ಎಫೆಕ್ಟ್ ಆಗಿದೆ ಅವ್ರಿಗೆ ಜೆನ್ಯೂನ್ಲಿ ಕ್ಲೇಮ್ ಮಾಡ್ತೇವಿ ಅಂತ ಹೇಳಕತ್ತಾರ. ಇದೆಲ್ಲ ನೋಡಿದ್ಮೇಲೆ ನಮಗ್ ಬರುವಂತ ಒಂದು ಕಾಮನ್ ಕ್ವಶನ್ ಏನಂತಂದ್ರೆ, ಒಬ್ಬ ಎಂಪ್ಲಾಯಿ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ನ ಇಷ್ಟೊಂದು ಈಸಿಲಿ ಮ್ಯಾನಿಪುಲೇಟ್ ಮಾಡ್ಬೋದೇನ? ನಾವ್ ಮನೆಯೊಳಗೆ ಹಣ ಇಟ್ರೆ ಸೇಫ್ ಅಲ್ಲ ಅಂತೇಳಿ ಬ್ಯಾಂಕ್ ಒಳಗಡೆ ಹೋಗಿ FD ಇಟ್ಟಿರ್ತೀವಿ, ಆದ್ರೆ ಬ್ಯಾಂಕ್ ಒಳಗಡೆ ನನ್ನ ಹಣ ಸೇಫ್ ಅದನ್ನೋ ಇಲ್ಲೋ ಅಂತೇಳಿ ನಾವು ಡೈಲಿ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೇಕೇನ? ಹಿಂಗ ಸಾಕಷ್ಟು ಕ್ವಶನ್ ಕಾಮನ್ ಕಸ್ಟಮರ್ಸ್ ಬರೋದು ಸಹಜನ ಅದ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋ ವ್ಯಾಲ್ಯೂಯೇಬಲ್ ಅದ ಅಂತಂದ್ರೆ ನಿಮ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಧನ್ಯವಾದ.